ಎಲ್ಲರಿಗೂ ನಮಸ್ಕಾರ. ಶಾಲಾ ಪೌಷ್ಟಿಕವನ ಈ ವಾರದ ತರಬೇತಿಯ ವಿಷಯವಾಗಿದೆ. ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ರೀತಿಯ ತರಬೇತಿಗಳನ್ನು ಬಿಸಿಯೂಟ ಸಿದ್ಧಪಡಿಸುವ ಪೂರ್ವದಲ್ಲಿ ಸಿದ್ಧಪಡಿಸುವ ಸಂದರ್ಭದಲ್ಲಿ ಸಿದ್ಧಪಡಿಸಿದ ನಂತರ ಹೇಗೆ ಬಳಕೆ ಮಾಡ್ಕೋಬೇಕು, ಅದನ್ನು ಹೇಗೆ ಸುರಕ್ಷಿತವಾಗಿ ಶಾಲೆಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಅನೇಕ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಎಲ್ಲ ಅಡುಗೆ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ಸಹ ಇದನ್ನು ತಲುಪಿಸುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆದರೆ ಯೂಟ್ಯೂಬ್ ಚಾನಲ್ಗಳನ್ನು ತಾವುಗಳು ತಪ್ಪದೆ ಕಡ್ಡಾಯವಾಗಿ ವೀಕ್ಷಣೆ ಮಾಡುವುದು ಅತಿ ಮುಖ್ಯ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ವಾರದ ವಿಶೇಷವಾಗಿ ಈ ಶುಕ್ರವಾರದ ಶಾಲಾ ಪೌಷ್ಟಿಕವನ ವಿಷಯವಾಗಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಸಹ ಎಲ್ಲ ಶಾಲೆಗಳಲ್ಲಿಯೂ ಸಹ ಶಾಲಾ ಪೌಷ್ಟಿಕವನವನ್ನು ನಿರ್ಮಾಣ ಮಾಡುವುದು ಅತ್ಯಂತ ಪ್ರಮುಖ ಹಾಗೂ ಆದ್ಯತೆಯ ಕರ್ತವ್ಯ ಆಗಿದೆ. ಇದು ಭಾರತ ಸರ್ಕಾರ ಸೂಚನೆ ನೀಡಿರುವಂತಹ ಕಾರ್ಯಕ್ರಮ ಆಗಿದೆ. ಏನು ಶಾಲಾ ಪೌಷ್ಟಿಕವನ ಅಂದರೆ ಏನಿರಬೇಕು, ಹೇಗಿರಬೇಕು? ಶಾಲಾ ಪೌಷ್ಟಿಕವನದಲ್ಲಿ ಶಾಲೆಯಲ್ಲಿ ವಿಸ್ತಾರವಾದಂತಹ ಜಾಗ ಇದ್ದಲ್ಲಿ ನೀವು ವಿಶೇಷವಾದ ರೀತಿಯಲ್ಲಿ ಕೆಲವರೆಲ್ಲ ನಮಗೆ ಈ ವಾಟ್ಸಪ್ಪಲ್ಲಿ ಫೋಟೋಗಳನ್ನು ಕಳಿಸ್ತಾ ಇರ್ತಾರೆ. ಅಲ್ಲಿನೇ ಬದನೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ ಎಷ್ಟು ರಾಶಿ ಬೆಳೆದು ಅದನ್ನು ತಾಜಾವಾಗಿ ಬಿಸಿಯೂಟದಲ್ಲಿ ಬಳಸುವಂಥದ್ದನ್ನು ನೋಡಿದಾಗ ನಮಗೆ ಬಹಳ ಖುಷಿಯಾಗುತ್ತೆ. ಆದರೆ ಎಲ್ಲ ಶಾಲೆಗಳಲ್ಲೂ ಈ ಜಾಗದ ವ್ಯವಸ್ಥೆ ಅಥವಾ ನೀರಿನ ವ್ಯವಸ್ಥೆ ಕೊರತೆ ಇರೋದು ಕಂಡು ಬರ್ತಾ ಇದೆ. ಅದನ್ನೇ ನೆಪ ಮಾಡಿಕೊಂಡು ಶಾಲೆಯವರು ಶಾಲಾ ಪೌಷ್ಟಿಕವನವನ್ನು ನಿರ್ಮಾಣ ಮಾಡದೆ ಕೇವಲ ಅಂಗಡಿಯಿಂದ ಬಾಡಿದಂತಹ ತರಕಾರಿಗಳನ್ನು ತಂದು ಬಳಸುವಂಥದ್ದನ್ನು ನೋಡ್ತಾ ಇದ್ದೇವೆ. ಆದರೆ ಭಾರತ ಸರ್ಕಾರ ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಸಹ ಈ ಬಗ್ಗೆ ಗಂಭೀರವಾಗಿ ಇದನ್ನು ಪರಿಗಣಿಸಿ ಎಲ್ಲ ಶಾಲೆಗಳಲ್ಲೂ ಶಾಲಾ ಪೌಷ್ಟಿಕವನ ನಿರ್ಮಾಣ ಆಗಲೇಬೇಕು ಎಂಬ ಆದೇಶವನ್ನು ಹೊರಡಿಸಿದ್ದಾರೆ. ಆ ಪ್ರಕಾರದಲ್ಲಿ ಶಾಲೆಯಲ್ಲಿ ಯಾವ ರೀತಿಯ ಶಾಲಾ ಪೌಷ್ಟಿಕವನವನ್ನು ಮಾಡಬಹುದು? ವಿಸ್ತಾರವಾದಂಥ ಜಾಗದಲ್ಲಿ HM ಮತ್ತು ಮಕ್ಕಳ ಒಂದು ತೊಡಗುವಿಕೆ ಏನಿದೆ ಅದರಂತೆ ಎಷ್ಟು ರೀತಿಯಲ್ಲಿ ಬೇಕಾದರೂ ಪೌಷ್ಟಿಕವನವನ್ನು ಬೆಳೆಸಬಹುದಾಗಿದೆ. ಆದರೆ ಜಾಗ ಕಡಿಮೆ ಇದ್ದಾಗ ಏನು ಮಾಡಬೇಕು? ನಾವು ಶಾಲಾ ಪೌಷ್ಟಿಕವನದಲ್ಲಿ ಕೇವಲ 4 ಗಿಡಗಳನ್ನು ಅತಿ ಮುಖ್ಯವಾಗಿ ನಾವು ಹೇಳ್ತಾ ಇದ್ದೇವೆ. ಏನೇನು? ನುಗ್ಗೆ ಗಿಡ, ಎರಳಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗಿಡ, ಕರಿಬೇವಿನ ಗಿಡ, ಅಥವಾ ಒಂದು ಹಣ್ಣು ಸೀಬೆ ಹಣ್ಣು ಅಥವಾ ನಿಮ್ಮ ಕಡೆ ಏನಂತೀರ ಪೇರಳೆ ಹಣ್ಣು ಅಂತ ಕರೀತೀವಿ. ಆ ಹಣ್ಣಿನ ಗಿಡಗಳನ್ನು ಬೆಳೆಸುವುದು ಕಡ್ಡಾಯ. ಏಕೆಂದರೆ ಅವು ಮಕ್ಕಳಿಗೆ ನೇರವಾಗಿ ತಾಜಾವಾಗಿ ಸಿಗುವಂಥದ್ದಾಗಿರುತ್ತೆ. ಇದನ್ನು ಹೇಗೆ ಬೆಳೆಸೋದು ಅಂದರೆ, ಈಗ ನೀವು ಬಿಸಿಯೂಟ ತಯಾರು ಮಾಡಬೇಕಾದ್ರೆ ತರಕಾರಿ ತೊಳಿತೀರಾ, ಪಾತ್ರೆ ತೊಳಿತೀರಾ, ಮಕ್ಕಳೆಲ್ಲ ತಟ್ಟೆ ಲೋಟ ಎಲ್ಲವನ್ನು ತೊಳಿತಾರೆ. ಆ ತೊಳೆದಂತಹ ನೀರನ್ನು ಬಸಿದು ಅಂದರೆ ಏನು ಇಂಗು ಗುಂಡಿಗಳಲ್ಲಿ ಬಸಿದು ಹೋಗುವಂತೆ ಮಾಡಬೇಕು. ಎಲ್ಲೂ ಸಹ ನೆಲದ ಮೇಲೆ ನೀರು ನಿಲ್ಲುವಂತೆ ಕಾಣಬಾರ್ದು. ನೀವು ಬಳಸಿದಂತಹ ನೀರು ಇಂಗು ಗುಂಡಿಗಳಲ್ಲಿ ಬಸಿದು ಹೋಗುವಂತೆ ಮಾಡಬೇಕು. ಆ ಇಂಗು ಗುಂಡಿಯ ಸುತ್ತಲೂ ಈ ಗಿಡಗಳನ್ನು ನೆಡಬೇಕು. ಆಗ ಆ ಗಿಡಗಳಿಗೆ ಅವೇ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನೋಡ್ಕೊಳ್ಳೋಕ್ಕೆ 4ನೇ ತರಗತಿ 5ನೇ ತರಗತಿಯಿಂದ ಮಕ್ಕಳನ್ನು ಅವರು ಒಂದೊಂದು ಗಿಡವನ್ನು ದತ್ತು ಕೊಡೋದು, ಅಥವಾ ನಮ್ಮ ಅಡುಗೆ ಸಿಬ್ಬಂದಿಯೇ ಈ ಗಿಡ ಮರಗಳನ್ನು ನೋಡ್ಕೊಳ್ಳೋದು, ಪ್ರೀತಿಯಿಂದ ನೋಡ್ಕೊಂಡಷ್ಟು ಅವು ಬೇಗ ಬರ್ತವೆ. ಜೊತೆಗೆ ಆ ಗಿಡಗಳಿಗೆ ಪಾತಿ ಮಾಡಿಕೊಂಡು ಪ್ರತಿನಿತ್ಯ ನೀವೇನು ವೆಜಿಟಬಲ್ಸ್ ತರಕಾರಿಗಳ ತ್ಯಾಜ್ಯ ಅಂದರೆ ತರಕಾರಿಗಳನ್ನು ನೀವು ಸಾಂಬಾರಿಗೆ ಸಿದ್ಧ ಮಾಡಬೇಕಾದ್ರೆ ಏನಾದರೂ ವೇಸ್ಟ್ ಇರುತ್ತಲ್ಲ, ಆ ಉಳಿಕೆಯಾದಂತಹ ಅನುಪಯುಕ್ತವಾದಂತಹ ಆ ತ್ಯಾಜ್ಯವನ್ನು ಆ ಗಿಡಗಳ ಬುಡಕ್ಕೆ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಉದುರಿಸಿದ್ರೆ ಸಾಕು. ಅದು ಕಾಂಪೋಸ್ಟ್ ಆಗಿ ಆ ಗಿಡಗಳಿಗೆ ಗೊಬ್ಬರವಾಗಿ ಅದು ಬಳಕೆ ಮಾಡಿಕೊಳ್ಳುತ್ತೆ. ಅಂದರೆ
ನೀವು ಬಳಸುವಂತಹ ತರಕಾರಿಯ ಅನುಪಯುಕ್ತ ತ್ಯಾಜ್ಯವನ್ನು ಸಹ ನೀವು ಬಳಕೆ ಮಾಡೋದಕ್ಕಾಗುತ್ತೆ. ಬಳಸಿದಂತಹ ನೀರನ್ನು ಸಹ ನೀವು ಮರುಬಳಕೆ ಮಾಡಿ ಗಿಡಗಳನ್ನು ಪೋಷಣೆ ಮಾಡಿದಂತಾಗುತ್ತೆ. ಹೀಗೆ ಪೋಷಣೆ ಮಾಡೋದ್ರಿಂದ ಬರುವಂತಹ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಹಣ್ಣುಗಳು, ಬೆಟ್ಟದ ನೆಲ್ಲಿಕಾಯಿ ಇವೆಲ್ಲವೂ ಸಹ ನಿಮಗೆ ತಾಜಾವಾಗಿ ಬಿಸಿ ಊಟಕ್ಕೆ ಬಳಸ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಇದು ಒಂದು ರೀತಿ. ಎರಡನೇದೇನಪ್ಪ ಅಂತಂದರೆ, ಪಾಟಲ್ಲಿ ಬೆಳಿಬೋದು. ಅಂದರೆ ಜಾಗನೇ ಇಲ್ಲ ಮೇಡಮ್, ನಮಗೆ ನೀರಿಂದು ತೊಂದರೆ ಇದೆ, ಆಮೇಲೆ ಜನ ಉಳಿಸಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪಾಟ್ಗಳಲ್ಲಿ ಸಣ್ಣ ಸಣ್ಣ, ಈಗ ನಿಮ್ಮ ಅಡಿಗೆ ಇದು ಕೇಂದ್ರದಲ್ಲಿ, ನಿಮ್ಮ ಅಡಿಗೆ ಮನೆಯಲ್ಲಿ ಒಡೆದೋಗಿರುವಂಥ ಬಿಂದಿಗೆ ಇರ್ಬೋದು, ಒಡೆದೋಗಿರುವಂಥ ಡ್ರಮ್ ಇರ್ಬೋದು, ಅಂದರೆ ಬಳಸಲು ಬಾರದೆ ತೂತು ಬಿದ್ದಿರುವಂಥ ಪಾತ್ರೆಗಳಿರ್ಬೋದು. ಅಂತಹ ಪಾತ್ರೆಗಳಲ್ಲೇ ಮಣ್ಣು, ಕಲ್ಲು ಅವುಗಳನ್ನು ಸ್ವಲ್ಪ ತುಂಬಿ ಅದರಲ್ಲೇನೆ ಈ ಏನು ನೀವು ವೆಜಿಟೇಬಲ್ ತರಕಾರಿಗಳದ್ದು ತ್ಯಾಜ್ಯ ಇರುತ್ತಲ್ಲ ಆ ಮಣ್ಣನ್ನು ಒಂದು ಸ್ವಲ್ಪ ಮೇಲೆ ಉದುರಿಸ್ಬಿಟ್ಟು ಅದರಲ್ಲೇನೆ ನೀವು ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪುದೀನ, ಪಾಲಕ್ ಎಲ್ಲವನ್ನೂ ಬೆಳಿಬೋದು. ಮನಸ್ಸಿದ್ದರೆ ಮಾರ್ಗ, ಮನಸ್ಸನ್ನು ಕೊಡಿ. ಇದೇ ರೀತಿ ಬೆಳೆಸೋದಕ್ಕೆ ಒಂದೊಂದು ತರಗತಿಯವರಿಗೆ ನೀವು ಅವರಿಗೆ ವಹಿಸಿ, ಆ ಮಕ್ಕಳು ಅದನ್ನು ನೋಡ್ಕೊಳ್ತಾರೆ. ಆ ರೀತಿಯಲ್ಲಿ ಅದನ್ನು ಬೆಳೆಸ್ಕೊಳ್ಳೋದು ಜೊತೆಗೆ ಬಳಸೋದು, ಬಿಸಿ ಊಟದಲ್ಲಿ ಬಳಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಇದನ್ನು ನೀವೆಲ್ಲರೂ ಸಹ ಪಾಲಿಸಲೇಬೇಕು. ಮೂರನೇದು ಏನು, ಈಗ ಇನ್ನು ದೊಡ್ಡ ವಿಶಾಲವಾದಂತಹ ಜಾಗ ಇರುವಂತಹ ಶಾಲೆಗಳಲ್ಲಿ ತೆಂಗಿನ ಮರಗಳನ್ನು ಬೆಳೆಸೋದು ನೋಡಿದ್ದೀವಿ. ಮತ್ತು ಹಣ್ಣಿನ ಮರಗಳು, ನೆರಳು ಕೊಡುವಂಥ ಮರಗಳು, ಮತ್ತು ತರಕಾರಿ ಸೊಪ್ಪು ಎಲ್ಲ ಮಡಿಗಳನ್ನು ಹೊಲಗಳಲ್ಲಿ ಹೇಗೆ ಮಡಿಗಳಲ್ಲಿ ಸೊಪ್ಪುಗಳನ್ನು ಬೆಳೀತಾರೋ ಆ ರೀತಿಯಲ್ಲಿ ಸೊಪ್ಪುಗಳನ್ನು ಬೆಳೆಯೋದು, ಅದನ್ನಂತೂ ನೋಡಿದ್ರೆ ಬಹಳಷ್ಟು ಖುಷಿಯಾಗುತ್ತೆ. ಕೇವಲ ಖುಷಿ ಮಾತ್ರ ಅಲ್ಲ, ಈ ಶಾಲಾ ವನದಲ್ಲಿ ಬೆಳೆದಂತಹ ತಾಜಾವಾದ ಪೌಷ್ಟಿಕ ಯುಕ್ತ ತರಕಾರಿಗಳನ್ನು ಬಿಸಿಯೂಟದಲ್ಲಿ ಬಳಸೋದ್ರಿಂದ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಪೋಷಕಾಂಶಗಳ ಕೊರತೆ ಆಗದೆ ಉತ್ತಮ ಆರೋಗ್ಯ, ಉತ್ತಮ ರೋಗ ನಿರೋಧಕ ಶಕ್ತಿ ಬೆಳೆಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದೆಲ್ಲ ಯಾಕೆ ಮಾಡಬೇಕು ಅಂದರೆ, ನಮ್ಮ ಮಕ್ಕಳು ನಿರೋಗಿಗಳಾಗಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ರೋಗ ಬಂದರೂ ಎದುರಿಸಿ ಗೆಲ್ಲುವಂತಹ ಒಂದು ಶಕ್ತಿ ಬರಬೇಕು. ಆ ಶಕ್ತಿ ಬರಬೇಕಂದ್ರೆ ಉತ್ತಮವಾದ ಪೋಷಕಾಂಶಗಳುಳ್ಳ ಆಹಾರವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಹೀಗೆ ಮಾಡೋದ್ರಿಂದಲೇ ನಮ್ಮ ಮಕ್ಕಳು ಸದೃಢರಾಗ್ತಾರೆ, ಶಕ್ತಿಶಾಲಿಗಳಾಗ್ತಾರೆ. ಮತ್ತು ಅವ್ರಿಗೆ ಏನೇ ಕೆಲಸ ಮಾಡಿದ್ರೂ ಸಹ ಅವರಿಗೆ ಸುಸ್ತು, ಆಯಾಸ ಅನ್ನೋದೇ ಇರೋದಿಲ್ಲ. ಕಲಿಕೆಯಲ್ಲೂ ಸಹ ಉತ್ತಮವಾಗಿ ಪಾಲ್ಗೊಳ್ತಾರೆ. ಹೀಗೆ ಶಾಲಾ ಕೈತೋಟಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಳಸಿಕೊಳ್ಳಿ. ಪ್ರತಿದಿನ ಒಂದೊಂದು ತರಗತಿಯ ಮಕ್ಕಳು ಅದರಲ್ಲಿ ತುಂಬ ಖುಷಿಯಿಂದ ಪಾಲ್ಗೊಳ್ಳೋದನ್ನು ನಾವು ನೋಡಿದ್ದೇವೆ. ನೀವು ಮಕ್ಕಳನ್ನು ತೊಡಗಿಸಿಕೊಂಡಷ್ಟು ಮಕ್ಕಳು ಶಾಲೆಗೆ ತುಂಬ ಆಸಕ್ತಿಯಿಂದ, ಉತ್ಸಾಹದಾಯಕವಾಗಿ ಅವರು ಬರೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ಕಲಿಕೆಯಲ್ಲಿ ತೊಡಗೋದಕ್ಕೂ ಸಾಧ್ಯ ಆಗುತ್ತೆ. ಮುಂದೆ ಅವ್ರ ಜೀವನಕ್ಕೆ ಕೃಷಿಯೇ ಆಧಾರವಾಗ್ಬೋದು. ಕೃಷಿಯನ್ನು ಇನ್ನೂ ಎಷ್ಟು ರೀತಿಯಲ್ಲಿ ಅದನ್ನು ಬೆಳೆಸಬೇಕು, ಬಳಸಬೇಕು, ಜೊತೆಗೆ ಜೀವನಕ್ಕೆ ಅದನ್ನು ಆಧಾರ ಮಾಡ್ಕೋಬೇಕು ಅನ್ನೋದನ್ನು, ಅದರ ಅರಿವನ್ನು ಮಕ್ಕಳಿಗೆ ನಾವು ಕೊಡ್ಬೋದಾಗಿದೆ. ಪ್ರತಿಯೊಬ್ಬರು ಈ ಕಾರ್ಯದಲ್ಲಿ ಎಲ್ಲರೂ ಸಹ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತು 100% 100% ಅನುಷ್ಠಾನ ಆಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಶಾಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಮುತ್ತೂರಿನ ಒಂದು ಚಿಕ್ಕ ಶಾಲೆ. ಅದು ಒಂದು 50 ಮಕ್ಕಳಿರುವಂತಹ ಶಾಲೆ. ಅದು 1ರಿಂದ 7ನೇ ತರಗತಿವರೆಗೂ ಆ ಶಾಲೆಯಲ್ಲಿ ಮಕ್ಕಳಿದ್ದಾರೆ. ಆದರೆ ಆ ಮಕ್ಕಳು ಆ ಇರುವಂತಹ ಜಾಗದಲ್ಲಿಯೇ, ನಾವಿವಾಗ ನಿಮಗೆ ಅವರ ಆ ಮಕ್ಕಳು ಮಾಡಿರುವಂತಹ ತೋಟದ ಫೋಟೋಗಳನ್ನೆಲ್ಲ ಕಳಿಸ್ತೇವೆ. ಇರುವಂತಹ ಜಾಗದಲ್ಲಿಯೇ ಆ ಮಕ್ಕಳು ವಿಶೇಷವಾಗಿ, ಅಲ್ಲಿ ಟೀಚರ್ಸೇ ಇಲ್ಲ, ಟೀಚರ್ಸಲ್ಲಿ ಸುಮ್ಮನೆ ಜಸ್ಟ್ ಹೇಳಿದಾರಷ್ಟೇ. ಅವರು ನಮ್ಮ ಮಕ್ಕಳು
ಗುಣಿ ತೋಡೋದ್ರಿಂದ ಹಿಡಿದು ಬೀಜಗಳನ್ನೆಲ್ಲ ಅವರೇ ಮನೆಯಿಂದ ತಂದಿದ್ದಾರೆ, ಸಸಿಗಳನ್ನು ಸಹ ಮನೆಯಿಂದಲೇ ತಂದಿದ್ದಾರೆ. ಅವರೇನೆ ನಡೆಸಿ ಆ ದಿನದ ಇಡೀ ದಿನ ಕಾರ್ಯಕ್ರಮವನ್ನು ಪೂರ್ಣವಾಗಿ ಮಕ್ಕಳೇ ನಡೆಸ್ಕೊಟ್ಟಿದ್ದಾರೆ. ಇದಕ್ಕೆ ಸಹಾಯಕವಾಗಿ ಬೆಂಗಳೂರಿನ ಪರಿಸರ ಒಂದು ತಂಡ ಅವರಿಗೆ ಸಹಾಯ ಮಾಡ್ತು. ಮಕ್ಕಳಿಗೆ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈಗಲೂ ನಮಗೆ ಫೋನ್ ಮಾಡ್ತಿರ್ತಾರೆ, ಮಿಸ್ ಆ ಗಿಡ ಚೆನ್ನಾಗಿ ಬಂದಿದೆ ಮಿಸ್, ಈ ಗಿಡ ಆಗಲೇ ಹೂ ಬಿಟ್ಟಿದೆ ಮಿಸ್, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ಚಿತ್ರ, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತೂರು. ಎಲ್ಲರಿಗೂ ನನ್ನ ಹೆಸರು ನವೀನ್ ಅಂತ. ನಾನು ಪರಿಸರ ಸಂಘ ಬೆಂಗಳೂರು ಮತ್ತಿಕೆರೆಯಿಂದ ಬರ್ತಾ ಇದ್ದೀನಿ ಅಲ್ವಾ. ಮತ್ತಿಕೆರೆ ಆಫೀಸು ಅಲ್ವಾ. ನಾವು ಪರಿಸರ ಸಂಘ ಏನು ಮಾಡ್ತೀವಪ್ಪ ಅಂತಂದರೆ ಪೌಷ್ಟಿಕ ವನ ಅಥವಾ ನಮ್ಮ ಕೈತೋಟ ಅಂತ ಮಾಡ್ತೀವಿ. ನಮ್ಮ ಕೈತೋಟ ಅಂದರೆ ಯಾರಿಗಾದ್ರೂ ಗೊತ್ತಿದೆಯಾ? ಏನು ಮಾಡ್ತೀವಿ ತೋಟದಲ್ಲಿ ಬೆಳೆಯೋದು. ಯಾವ ಥರದ್ದು ಬೆಳಿತೀವಿ? ತರಕಾರಿಗಳು ಬೆಳಿತೀವಿ, ಹಣ್ಣುಗಳು, ಸೊಪ್ಪುಗಳು ಎಲ್ಲ ಬೆಳಿತೀವಿ. ಓಕೆ, ಇದೆಲ್ಲ ಏನಕ್ಕೋಸ್ಕರ ಬೆಳಿತೀವಿ ನಾವು? ನಮಗೋಸ್ಕರ ಬೆಳಿತೀವಿ. ನಮಗೋಸ್ಕರ ಏನಕ್ಕೆ ಬೆಳಿತೀವಿ? ಹೊಟ್ಟೆಗೆ, ಹೌದಲ್ವಾ? ಆಹಾರಕ್ಕೋಸ್ಕರ ಬೆಳಿತೀವಿ. ಆಹಾರ ಏನಕ್ಕೆ ಬೇಕು ನಮಗೆ? ಶಕ್ತಿಗೋಸ್ಕರ ಬೇಕು. ಎಲ್ಲ ತಿಂದ್ರೂ ಶಕ್ತಿ ಬರುತ್ತಾ? ಏನು ತಿಂದ್ರೂ ಶಕ್ತಿ ಬರುತ್ತಾ? ಏನು ತಿನ್ಬೇಕು ಮತ್ತೆ ಶಕ್ತಿ ಬರೋದಕ್ಕೆ? ಓಕೆ, ಈ ಹಣ್ಣುಗಳು ತರಕಾರಿ ಅಂತ ಹೇಳ್ತಿದ್ರಲ್ವಾ, ಈ ತರಕಾರದಲ್ಲಿ ನಮಗೆ ನಮ್ಮ ಶಾಲಾ ಆವರಣದಲ್ಲಿ ಅಥವಾ ನಮ್ಮ ಮನೆ ಅಂಗಳದಲ್ಲಿ ಸಾಮಾನ್ಯವಾಗಿ ಕಾಣಸಿಗುವಂತಹ ತರಕಾರಿಗಳು ಯಾವುದು ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ? ತೊಂಡೆಕಾಯಿ, ದಂಟು ಪುದೀನ, ಪಾಲಕ್ ಸೊಪ್ಪು, ಮೆಂತೆ ಇವೆಲ್ಲ ಬೆಳೀತಾರೆ. ಇವಾಗ ಯಾವ ಸೊಪ್ಪು ತಿಂದರೆ ಹೆಚ್ಚು ಶಕ್ತಿ ಬರುತ್ತೆ? ಒಬ್ಬೊಬ್ರು ಒಂದೊಂದು ಹೇಳಿ. ನೀನು ಹೇಳ. ಮೆಂತೆ, ಮತ್ತೆ ದಂಟು ಸೊಪ್ಪು, ಪಾಲಕ್ ಸೊಪ್ಪು, ಕ್ಯಾರೆಟ್, ಟೊಮೆಟೊ, ಬೆಂಡೆಕಾಯಿ, ಮತ್ತೆ ಕುಂಬಳಕಾಯಿ, ಕರಿಬೇವಿನ ಸೊಪ್ಪು. ವೆರಿ ಗುಡ್, ಹೌದಲ್ವಾ? ಇವೆಲ್ಲ ಸೊಪ್ಪುಗಳನ್ನ ನಾವು ತಿಂತೀವಿ. ಹಂಗಂದ್ರೆ ನಾವು ಶಾಲಾ ಕೈತೋಟವನ್ನ ಮಾಡ್ಬೇಕಲ್ವಾ? ಇವಾಗ ನಮಗೆ ಎಲ್ಲ ಟೈಮಲ್ಲೂ ಆ ತರಕಾರಿಗಳು ಸಿಗುತ್ತಾ ಕಮ್ಮಿ ಬೆಲೆಗೆ? ಮತ್ತೆ ಮಾರುಕಟ್ಟೆಯಲ್ಲಿ ಸಿಗುವಂತ ತರಕಾರಿಗಳು ಪೌಷ್ಟಿಕಾಂಶವನ್ನು ಕೊಡ್ತಾವ ಅಂದ್ರೆ ರಾಸಾಯನಿಕ ಗೊಬ್ಬರ ಹೌದಲ್ವಾ? ನಾವು ಶಾಲೆಗಳಲ್ಲಿ ಇರುವಂತ ಜಾಗದಲ್ಲಿ ಕಡಿಮೆ ಜಾಗದಲ್ಲಿ ಯಾವ್ಯಾವ ತರಕಾರಿಗಳನ್ನ ಬೆಳಿಬೋದು? ನುಗ್ಗೆಕಾಯಿ ಬೆಳಿಬೋದು, ಮತ್ತೆ ತೊಂಡೆಕಾಯಿ, ಹಾಗಲಕಾಯಿ, ಕರಿಬೇವು, ಹೀರೆಕಾಯಿ, ಮೆಣಸಿನಕಾಯಿ, ಹೌದಲ್ವಾ? ಓಕೆ, ಇದರಲ್ಲಿ ನಿಮಗೆ ತಿಳಿದಿರೋ ಮಟ್ಟದಲ್ಲಿ 3 ತಿಂಗಳಲ್ಲಿ ಬರುವಂತಹ ತರಕಾರಿಗಳು ಯಾವುವು? ಟೊಮೊಟೊ, ವೆರಿ ಗುಡ್. ಹಾಗಲಕಾಯಿ ಓಕೆ ಬರುತ್ತೆ. ಮತ್ತೆ ಬೆಂಡೆಕಾಯಿ ಬರುತ್ತೆ, 3 ತಿಂಗಳ ಒಳಗಡೆ ಬರುತ್ತೆ. ಮತ್ತೆ ಕುಂಬಳಕಾಯಿ 3 ತಿಂಗಳಿಗೆ ಬರುತ್ತಾ? ಆಲೋಚನೆ ಮಾಡಿ. ತೊಂಡೆಕಾಯಿ ಬರುತ್ತೆ. ಮತ್ತೆ ಓಕೆ, ಸೌತೆಕಾಯಿ ಬರುತ್ತೆ, ಮೆಣಸಿನಕಾಯಿ ಬರುತ್ತೆ. ಮತ್ತೆ ಹಾಗಲಕಾಯಿ, ಅವೆಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ, ಹೌದಲ್ವಾ? ಇವಾಗ ಸೊಪ್ಪುಗಳು ಅಂತ ಹೇಳಿದ್ರಲ್ವಾ ನೀವು, ಈ ಸೊಪ್ಪುಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ತರದ ಸೊಪ್ಪುಗಳು 3 ತಿಂಗಳು ಒಳಗಡೆ ಬರುತ್ತೆ, ನಾವು ಬಳಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಮೆಂತೆ ಇದೆ, ಸೊಪ್ಪಿದೆ, ದಂಟು ಸೊಪ್ಪಿದೆ, ಪಾಲಕ್ ಇದೆ, ಮೆಂತೆ ಇದೆ, ಸಬ್ಬಕ್ಸಿ, ಸಕಮಂತೆ, ಸಂಕ್ರಾಂತಿ ಸೊಪ್ಪು ಅಂತ ಕರೀತೀರ, ಹೌದಲ್ವಾ? ಸೊಪ್ಪುಗಳು ಎಲ್ಲಾ ತರದ ಸೊಪ್ಪುಗಳು 3 ತಿಂಗಳ ಒಳಗಡೆ ಅಥವಾ 1.5 ತಿಂಗಳ ಮೇಲೆ ನೀವು ಬೀಜ ಬಿತ್ತನೆ ಮಾಡಿದ ಮೇಲೆ 1.5 ತಿಂಗಳ ಮೇಲೆ ನೀವು ಅಡುಗೆಗೆ ಬಳಸ್ಬೋದು ಥರ ಬರುತ್ತೆ, ಹೌದಲ್ವಾ? ನಮಗೆ ತರಕಾರಿಗಳಲ್ಲಿ ಸಾಮಾನ್ಯವಾಗಿ ನಾರಿನ ಪದಾರ್ಥ, ವೆರಿ ಗುಡ್, ನಾರಿನ ಪದಾರ್ಥ ಸಿಗುತ್ತೆ ಅಥವಾ ನಾವು ನೀರಿನಾಂಶ ಸಿಗುತ್ತೆ. ನಮಗೆ ಹೆಚ್ಚು ನೀರಿನಾಂಶ ಸಿಗುವಂತ ಒಂದು ಕಾಯಿ ಹೆಸರು ಹೇಳಿ. ಟೊಮೆಟೊ, ಕಲ್ಲಂಗಡಿ, ಸೌತೆಕಾಯಿ, ವೆರಿ ಗುಡ್. ಈ 3ರಲ್ಲಿ ನಮಗೆ ನೀರಿನ ಪ್ರಮಾಣ 75%ಗಿಂತ ಜಾಸ್ತಿ ಇರುತ್ತೆ, ಹೌದಲ್ವಾ? ಮತ್ತೆ ಈ ತರಕಾರಿಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವೇನು ಕರಿತೀವಿ, ಏನು ಕಬ್ಬಿಣ ಇರ್ಬೋದು, ಜಿಂಕ್ ಇರ್ಬೋದು, ಮ್ಯಾಂಗನೀಸು, ಪೊಟ್ಯಾಷಿಯಮ್, ನಮ್ಮ ಸೂಕ್ಷ್ಮ ಪೋಷಕಾಂಶಗಳು ಅಂತ 16 ಥರ ಇರ್ತವೆ. ಉದಾಹರಣೆಗೆ ನಮಗೆ ಸಿ ವಿಟಮಿನ್ ಹೆಚ್ಚು ಪ್ರಮಾಣದಲ್ಲಿ ಬೇಕು, ದಿನಕ್ಕೆ ಒಂದು 50 ಗ್ರಾಮ್ವರೆಗೂ ಬೇಕು. ಆದರೆ ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ಗೆ ಅಷ್ಟೊಂದು ಬೇಕಿರೋದಿಲ್ಲ. ಆ ಸೂಕ್ಷ್ಮ ಪೋಷಕಾಂಶಗಳೆಲ್ಲಾನು ಈ ಸೊಪ್ಪಲ್ಲಿ ಸಿಗುತ್ತೆ ನಮಗೆ, ಹೌದಲ್ವಾ? ಇವಾಗ ಮೆಂತ್ಯ ಸೊಪ್ಪು ತಗೊಬಂದ್ರೆ ನಮಗೆ ಏನು ಸಿಗುತ್ತೆ?
ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಮ್ಮು ಪಾಲಕಲ್ಲಿ ಸಿಗುತ್ತೆ, ಹೌದಲ್ವಾ? ನೀವು ಪಾಲಕ್ ಇದೆಯಲ್ವಾ, ಪಾಲಕ್ ಯಾವುದಿದ್ರಲ್ಲಿ? ಪಾಲಕ್ ಬೀಜ. ಕ್ಯಾಲ್ಸಿಯಂ ಸಿಗುವಂತಹ ಆಹಾರ ಪದಾರ್ಥಗಳು ಯಾವುವು? ಒಂದು ಹೇಳಿ ಸಾಕು. ದೊಣ್ಣೆ ಸೊಪ್ಪಲ್ಲ. ಯಾರು? ಕ್ಯಾಲ್ಸಿಯಂ ಜಾಸ್ತಿ ಸಿಗುವಂಥ ಆಹಾರ ಪದಾರ್ಥ ಯಾವಾಗ? ಬೆಳಗ್ಗೆ ಸಾಯಂಕಾಲ ಕುಡಿತೀರಾ ನೀವು? ವೆರಿ ಗುಡ್. ಹಾಲಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ, ಪ್ರೋಟೀನ್ ಇರುತ್ತೆ, ಹೌದಲ್ವಾ? ಮೊಟ್ಟೆಯಲ್ಲಿ ಪ್ರೋಟೀನ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗೋದಿಲ್ಲ. ಕ್ಯಾಲ್ಸಿಯಂ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂನ ಯಾವುದ್ರಲ್ಲಿ ಪಡಿತೀವಿ? ಪಾಲಕು ಮತ್ತು ಹಾಲು ಉತ್ಪನ್ನಗಳಲ್ಲಿ ಪಡಿತೀವಿ. ಓಕೆ, ರಾಗಿಯಲ್ಲೂ ಸಿಗುತ್ತೆ, ಹೌದಲ್ವಾ? ಇವಾಗ ಸೊಪ್ಪು ಆದಮೇಲೆ ತರಕಾರಿಗಳು ಇನ್ಯಾವ್ಯಾವುದರಲ್ಲಿ ಏನೇನು ಸಿಗುತ್ತೆ ಹೇಳ್ತೀರಾ? ಟೊಮೆಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಸೊಪ್ಪು ಆಗೋಯ್ತು, ಕುಂಬಳಕಾಯಿ, ಹೌದಲ್ವಾ? ಇದರಲ್ಲಿ 6 ತಿಂಗಳವರೆಗೂ ನಮಗೆ ಆಹಾರಕ್ಕೆ ಸಿಗುವಂಥ ತರಕಾರಿಗಳು ಯಾವುವು? ತೊಂಡೆಕಾಯಿ ಸಿಗುತ್ತೆ. ಓಕೆ, ಮತ್ತೆ ಹಾಗಲಕಾಯಿ ಸಿಗುತ್ತೆ, ಪಡವಲಕಾಯಿ ಸಿಗುತ್ತೆ, ಕುಂಬಳಕಾಯಿ. ಓಕೆ, ಈ ಬಳ್ಳಿಗಳಲ್ಲಿ ಸಿಗುವಂಥ ತರಕಾರಿಗಳು ಬಿಟ್ಟು ಬೇರೆ ಹಾಂ, ಬೀನ್ಸ್, ನುಗ್ಗೆ ಸೊಪ್ಪು ಆಯ್ತಲ್ವಾ? ಇವಾಗ ಇದರಲ್ಲಿ ನಮಗೆ ಒಂದ್ಸರಿ ಹಾಕಿ ವರ್ಷ ಪೂರ್ತಿ ಬರುವಂಥ ತರಕಾರಿಗಳು ಯಾವ ಅಂತ ಗೊತ್ತಿದೆಯಾ? ಯಾವುದು ಅಂದರೆ ಈ ನುಗ್ಗೆ ಸೊಪ್ಪು ಮತ್ತು ತೊಂಡೆಕಾಯಿ, ಆಮೇಲೆ ಕರಿಬೇವು, ಪುದೀನ, ಈ ವಾರಕ್ಕೊಂದ್ಸರಿ ನೀರು ಹಾಕಿದ್ರು ಅವು ವರ್ಷ ಪೂರ್ತಿ ನಮ್ಗೆ ಬರುತ್ತೆ. ಅಂದರೆ 5 ವರ್ಷ, 6 ವರ್ಷ, 10 ವರ್ಷ ಈ ಥರ ಬರುತ್ತೆ. ನಾನು ಯಾರು ಕೈ ತೋರಿಸ್ತೀನೋ ಅವ್ರು ಮಾತ್ರ ಮಾತಾಡಬೇಕು, ಇನ್ನೆಲ್ಲರೂ ಸುಮ್ಮನೆ ಇರಿ. ಓಕೆನಾ? ಓಕೆ, ನಮಗೆ ಒಂದು ಸಾರಿ ಗಿಡ ನೆಟ್ಟ ಮೇಲೆ ಇನ್ನೊಂದು ಆಹಾರಕ್ಕೆ ಬಳಸುವಂಥ ತರಕಾರಿಗಳು ಯಾವ್ಯಾವ ಇದ್ದಾವೆ? ಪುದೀನ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಮತ್ತು ನೆಲ್ಲಿಕಾಯಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಅರವೆ ಸೊಪ್ಪು ಬರುತ್ತೆ, ಹೌದಲ್ವಾ? ಗೋಂಗೂರ, ಪುದೀನ. ಓಕೆ, ಇವೆಲ್ಲ ಸಿಗುತ್ತಲ್ವಾ? ಇವು ನಾವು ನೀರು ಯಾವಾಗಲೂ ಕೊಡೋ ಅವಶ್ಯಕತೆ ಇಲ್ಲ. ವಾರಕ್ಕೆ 2 ಸರಿ ಅಥವಾ 1 ಸರಿ ಕೊಟ್ಟರು ಅವು ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಮಗೆ ತರಕಾರಿಯನ್ನು ಕೊಡುತ್ತೆ, ಆಯ್ತಲ್ವಾ? ಓಕೆ, ಬೆಳಿತೀರಾ ನೀವು ಶಾಲೆಯಲ್ಲಿ? ಓಕೆ, ಶಾಲೆ ಆವರಣ ನೋಡಿದಿರಲ್ವ ನೀವೆಲ್ಲನೂ? ಓಕೆ, ಶಾಲೆ ಆವರಣದಲ್ಲಿ ಯಾವ್ಯಾವ್ದು ಬೆಳಿತೀರಾ? ಇವಾಗ ಇಷ್ಟು ಮಾತಾಡಿದ್ವಲ್ವ ನಾವು, ಇದರಲ್ಲಿ ಯಾವ್ದು ನೆಟ್ಟರೆ ಚೆನ್ನಾಗಿರುತ್ತೆ? ನುಗ್ಗೆ ಗಿಡ, ಮೂಲಂಗಿ, ಕರಿಬೇವು, ಸೊಪ್ಪುಗಳು, ಹೌದಲ್ವಾ? ಇವೆಲ್ಲ ನೆಟ್ಟರೆ ಏನಾಗುತ್ತೆ? ನಮಗೆ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಶಾಲೆಯ ಬಿಸಿಯೂಟಕ್ಕೆ ನಮಗೆ ತರಕಾರಿಗಳು ಸಿಗುತ್ತೆ. ಮತ್ತು ಬರೀ ತರಕಾರಿಗಳು ಸಿಗೋದಲ್ಲ, ನಮಗೆ ಆರೋಗ್ಯಕರವಾದ ತರಕಾರಿಗಳು ಸಿಗುತ್ತೆ. ಇವು ಮಾರುಕಟ್ಟೆಯಲ್ಲಿ ಸಿಗುವಂಥ ತರಕಾರಿಗಳು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿರ್ತಾರೆ ಮತ್ತು ಔಷಧಿಗಳನ್ನು ಸಿಂಪಡಿಸುತ್ತಾರೆ, ಹೌದಲ್ವಾ? ಆದರೆ ನೀವು ಬೆಳೆಯುವಂಥ ತರಕಾರಿಗಳು ಏನಾಗಿರ್ತವೆ? ನೀವು ಮಾಮೂಲಿ ಕುರಿ ಗೊಬ್ಬರ ಹಾಕಿರ್ತೀರ ಮತ್ತು ಚೆನ್ನಾಗಿರೋ ನೀರು ಹಾಕಿರ್ತೀರ. ನಮಗೆ ಆರೋಗ್ಯಕರವಾದಂತಹ ತರಕಾರಿನೂ ಸಿಗುತ್ತೆ ಮತ್ತು ನಮ್ಗೆ ಖರ್ಚಾಗೋದಿಲ್ಲ. ನಮಗೂ ಆ ಗಿಡಗಳ ಬಗ್ಗೆ ಯಾವ ಥರ ಬೆಳೆಯುತ್ತೆ, ಎಷ್ಟೊತ್ತಿಗೆ ಅದು ಏನು ತರಕಾರಿ ಸಿಗುತ್ತೆ, ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಬೆಳಿತೀರಾ ಎಲ್ಲರೂ? ಓಕೆ, ತರಕಾರಿ ಏನಕ್ಕೆ ಬೆಳಿಬೇಕು? ಪೌಷ್ಟಿಕಾಂಶವಾಗಿ ಆರೋಗ್ಯವಾಗಿರೋದಕ್ಕೆ ನಮಗೆ ತರಕಾರಿಗಳು ಬೇಕಾಗುತ್ತೆ. ಕೆಲವೊಂದು ಗಿಡಗಳನ್ನ ಇಟ್ಟಿದ್ದೀನಿ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಇವಾಗ ತಿಳ್ಕೊಳ್ಳೋಣ, ಆಯ್ತಲ್ವಾ? ನಾನು ಯಾರು ಕೇಳ್ತೀನೋ ಅವ್ರು ಮಾತ್ರ ಆ ಬೀಜ ಅಥವಾ ಗಿಡದ ಹೆಸರು ಹೇಳ್ಬೇಕು, ಆಯ್ತಲ್ವಾ? ನೀನು ಹೇಳೋ, ಇದೇನು? ಹಾಂ, ಇದು ಕರಿಬೇವು, ಹೌದಲ್ವಾ? ಓಕೆ, ಈ ಕರಿಬೇವನ್ನ ಎಲ್ಲಿ ಬಳಸ್ತೀವಿ? ಒಗ್ಗರಣೆ ಟೈಮಲ್ಲಿ ಬಳಸ್ತೀವಿ, ಆಯ್ತಲ್ವಾ? ಮತ್ತೆ ನೀನು ಹೇಳ, ಇದೇನು? ನುಗ್ಗೆ ಗಿಡ, ಹೌದಲ್ವಾ? ಈ ನುಗ್ಗೆ ಗಿಡದಲ್ಲಿ ಯಾವ್ಯಾವ ಭಾಗಗಳನ್ನು ಬಳಸ್ತೀವಿ? ಸೊಪ್ಪು ಮತ್ತು ಕಾಯಿಗಳನ್ನು ಬಳಸ್ತೀವಿ. ಇದರಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ. ಇದು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮತ್ತು ಎಲ್ಲ ಕಡೆನೂ ಸಿಗುತ್ತೆ, ತುಂಬ ಅವಶ್ಯಕವಾಗಿ ಬೆಳೆಯುವಂಥ ಗಿಡ. ಮತ್ತೆ ನೀನು ಹೇಳ, ಇದ್ಯಾವ ಬೀಜನ? ಪಾಲಕ್, ಹೌದಲ್ವಾ? ಪಾಲಕಲ್ಲಿ ಜಾಸ್ತಿ ಏನಿರುತ್ತೆ? ನಾರಿನಾಂಶ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ, ಹೌದಲ್ವಾ? ಕ್ಯಾಲ್ಸಿಯಂ ಏನಕ್ಕೆ ಬೇಕು ನಮಗೆ? ಮೂಳೆಗಳಿಗೆ. ವೆರಿ ಗುಡ್, ಹೌದಲ್ವಾ? ನಾವು ಚೆನ್ನಾಗಿ ಉದ್ದ ಬೆಳಿಬೇಕು ಮತ್ತು ದಷ್ಟಪುಷ್ಟವಾಗಿರಬೇಕು ಅಂತ ಹೇಳಿದ್ರೆ ಮೂಳೆಗಳು ಏನು ಬೇಕಾಗುತ್ತೆ? ಕ್ಯಾಲ್ಸಿಯಂ ಬೇಕಾಗುತ್ತೆ. ಕ್ಯಾಲ್ಸಿಯಮ್ಮು ಹಾಲು ಮತ್ತು ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ, ಹೌದಲ್ವಾ? ನೀನು ಹೇಳ, ಇದು ಯಾವ ಬೀಜನ? ಬೆಂಡೆಕಾಯಿ, ಹೌದಲ್ವಾ? ಬೆಂಡೆಕಾಯಿ ಎಲ್ಲಿ ಬಳಸ್ತಾರೆ? ಬೆಂಡೆಕಾಯಿ ಗಿಡದಲ್ಲಿ ಯಾವ ಭಾಗವನ್ನು ಬಳಸ್ತಾರೆ? ಈ ಕಾಯಲ್ಲಿರುವಂತಹ ಲೋಳೆ ಥರದ ಪದಾರ್ಥ ನಮ್ಮ ಹೊಟ್ಟೆಯಲ್ಲಿರುವಂಥ ಕಲ್ಮಶಗಳನ್ನು ಬೇಗ ಏನು ಮಾಡುತ್ತೆ? ಡೈಜೆಸ್ಟ್ ಆಗೋ ಥರ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಇದು ಏನು ಮಕ್ಕಳಿಗೆ ತೊದಲಿಕೆ ಇದ್ದರೆ ತುಂಬ ಉಪಯೋಗ ಆಗುತ್ತೆ, ಚಿಕ್ಕ ಮಕ್ಕಳಿಗೆ, ಆಯ್ತಲ್ವಾ? ದೊಡ್ಡ ಮಕ್ಕಳಿಗೆ ಆಗೋದಿಲ್ಲ.
ಮತ್ತೆ ನೀನು ಹೇಳ, ಇದ್ಯಾವ ಬೀಜ? ಮುಲ್ಲಂಗಿ ಮುಲ್ಲಂಗಿ, ಹೌದಲ್ವಾ? ಓಕೆ, ಮುಲ್ಲಂಗಿ ಏನು ಬಳ್ಳಿ ಥರ ಬಿಡುತ್ತಾ? ಯಾವ ಥರ ಬಿಡುತ್ತೆ? ಭೂಮಿ ಒಳಗಡೆ. ಯಾವ ಭಾಗವನ್ನು ತಿಂತೀವಿ ನಾವು? ಕಾಯಲ್ಲ, ಬೇರು ಭೂಮಿ ಒಳಗಡೆ ಇರುತ್ತಲ್ವ ಮುಲ್ಲಂಗಿ. ಭೂಮಿ ಒಳಗಡೆ ಬೇರು ತಿನ್ನುವಂತಹ ತರಕಾರಿಗಳು ಹೇಳಿ, ಯಾವ್ದಾರು ಒಂದೆರಡು. ಕ್ಯಾರೆಟು, ಆಲೂಗಡ್ಡೆ, ಬೀಟ್ರೋಟ್. ನಾವು ಅದನ್ನು ಬೇರಿನ ಭಾಗವನ್ನು ತಿಂತೀವಿ. ಅರ್ಥ ಆಯ್ತಲ್ವಾ? ಓಕೆ, ಮತ್ತೆ ನೀವು ಬನ್ನಿ. ಇದ್ಯಾವ ಸೊಪ್ಪಿನ ಬೀಜ ನಮ್ಮ? ದಂಟು ಸೊಪ್ಪು. ಅರವೆ ಸೊಪ್ಪಿನ ಬೀಜನೂ ಇದೇ ಥರ ಇರುತ್ತೆ. ಅದು ಬೆಳೆಯೋವರೆಗೂ ನಾವು ಡಿಫ್ರೆನ್ಸ್ ಮಾಡೋಕ್ಕಾಗೋದಿಲ್ಲ. ಆಯ್ತಲ್ವಾ? ಓಕೆ, ಈ ದಂಟು ಸೊಪ್ಪು ಮತ್ತು ಅರವೆ ಸೊಪ್ಪಲ್ಲಿ ಏನು ಜಾಸ್ತಿ ಸಿಗುತ್ತೆ ನಮಗೆ? ಕಬ್ಬಿಣ ಅಲ್ಲ, ನಾರಿನ ಪದಾರ್ಥಗಳು ಜಾಸ್ತಿ ಸಿಗುತ್ತೆ. ಆಯ್ತಲ್ವಾ? ನಾರಿನ ಪದಾರ್ಥಗಳು ನಾವು ಎಷ್ಟು ಚೆನ್ನಾಗಿ ತಿಂದರೆ ಅಷ್ಟು ಚೆನ್ನಾಗಿರ್ತೀವಿ. ಇನ್ನು ಏನು ತಿಂದ್ರೂ ಅಷ್ಟೊಂದು ಬೇಗ ಡೈಜೆಸ್ಟ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ನಾರಿನ ಪದಾರ್ಥಗಳಿರುವಂಥ ಆಹಾರ ತಿಂದರೆ ನಮಗೆ ಚೆನ್ನಾಗಿ ಆರೋಗ್ಯ ಇರುತ್ತೆ. ಓಕೆ, ಇದು ಏನು ಗಿಡ ನಮ್ಮ? ಇದು ಯಾವ ಗಿಡ ನಮ್ಮ? ತಗೊಂಡು ಹೇಳಿ. ಓಕೆ, ಯಾವ ರೀತಿ ಬಳಸ್ತೀರಾ ಅದು? ಸಾಂಬಾರಿಗೆ, ಪಲ್ಯಕ್ಕೆ ಮತ್ತು ಸಲಾಡ್ ಥರ ಬಳಸ್ಬೋದು. ನೋಡಿ, ಇದು ಒಂದೆಲಗ ಅಂತ. ಆಯ್ತಲ್ವಾ? ಇದು ಒಂದೆಲಗ. ಈ ಗಿಡಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಏನು ಅಡುಗೆ ಮನೆಯಲ್ಲಿ ತುಂಬ ನೀರಿರುತ್ತಲ್ವ, ಅದು ಪೋಲಾಗುವಂಥ ಜಾಗದಲ್ಲಿ ಇವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಆಯ್ತಲ್ವಾ? ಇದು ಏನು ಸಂಸ್ಕೃತದಲ್ಲಿ ಬ್ರಾಹ್ಮಿ ಎಲೆ ಅಂತ ಕರೀತಾರೆ. ಇದು ಏನು ಮೆಮೊರಿಗೆ ತುಂಬ ಒಳ್ಳೆಯದು. ಮತ್ತು ಮಾತು ತೊದಲೋ ಅಂಥದ್ದು ಇರುತ್ತೆ ಕೆಲವರು ಚಿಕ್ಕ ಮಕ್ಕಳಲ್ಲಿ. ಈ ಎಲೆನ ರೆಗ್ಯುಲರಾಗಿ ಯೂಸ್ ಮಾಡಿದ್ರು ಅದು ದೋಷ ಹೋಗುತ್ತೆ. ಇದು ನೋಡಿದ್ಯಾ? ಎಲ್ಲಿ? ಮನೆಯಲ್ಲಿ. ಏನು ಮಾಡ್ತೀರಾ ಮನೆಯಲ್ಲಿದು? ಚಟ್ನಿ ಮಾಡ್ತೀರಾ? ನೀನು ತಿಂತೀಯಾ? ಓಕೆ, ಇಷ್ಟೊತ್ತರೆಗೂ ಮಾತಾಡಿದ್ವಲ್ವ ನಾವು? ಓಕೆ, ಯಾವ್ದ್ರ ಬಗ್ಗೆ ಮಾತಾಡಿದ್ವಿ ಇಷ್ಟೊತ್ತರೆಗೂ? ಇವಾಗ ಸದ್ಯಕ್ಕೆ ಮಾಡಬೇಕಾಗಿರೋ ಕೆಲಸ ಏನು? ಕೈ ತೋಟ ಮಾಡ್ಬೇಕು, ಹೌದಲ್ವಾ? ಶಾಲಾ ಕೈ ತೋಟ ಮಾಡಬೇಕು. ಶಾಲಾ ಕೈ ತೋಟ ಏನಕ್ಕೆ ಮಾಡಬೇಕು ಅಂತ ಇಷ್ಟೊತ್ತರೆಗೂ ಮಾತಾಡಿದ್ವಲ್ವಾ? ಓಕೆ, ಶಾಲಾ ಕೈ ತೋಟ ಮಾಡ್ತೀರಾ ಎಲ್ಲರೂ? ಓಕೆ, ಏನೇನು ಬೆಳಿತೀರಾ ಶಾಲಾ ಕೈ ತೋಟದಲ್ಲಿ? ಕರಿಬೇವು, ನುಗ್ಗೆ ಸೊಪ್ಪು ಇವೆಲ್ಲ ಬೆಳೆಸ್ತೀವಿ, ಹೌದಲ್ವಾ? ಇದೆಲ್ಲ ತಿನ್ನೋದ್ರಿಂದ, ಇದೆಲ್ಲ ಬೆಳೆಸೋದ್ರಿಂದ ನಮಗೆ ಆರೋಗ್ಯ ಮತ್ತೆ ಆಯುಸ್ಸು ಜಾಸ್ತಿ ಆಗುತ್ತೆ. ಎಲ್ಲರೂ ಬೆಳಿತೀರಲ್ವಾ? ಏನು ಬೆಳಿತೀರಾ? ಹೌದಲ್ವಾ? ಶಾಲಾ ಕೈ ತೋಟದಲ್ಲಿ ತರಕಾರಿಗಳು ಬೆಳೆಸಿ ಏನು ಮಾಡ್ತೀರಾ? ಬಿಸಿ ಊಟ ಮಾಡ್ತೀರಾ, ಅದಕ್ಕೆ ಬಳಸ್ಕೊಳ್ತೀರಾ, ಹೌದಲ್ವಾ?